ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲೋಕಮುಡೇಶ್ವರ ಯೂಟ್ಯೂಬ್ ಚಾನಲ್ನ ಲೋಕೇಶ್ ಮಾತಾಡ್ತಿರೋದು. ಇವತ್ತು ನಾವಿದ್ದೀವಿ ಮಂಕಿಯಲ್ಲಿ. ಮಂಕಿಯ ಒಂದು ಬೆಳ್ಳಿಯ ರಥದ ಇವತ್ತು ರಥೋತ್ಸವ ಇದೆ. ಈಗಾಗಲೇ ರಥ ರೆಡಿಯಾಗಿದೆ, ನೋಡ್ಬೋದು. ಇದೇ ನೋಡಿಯಪ್ಪ ನಮ್ಮ ಮಂಕಿಯ ಬೆಳ್ಳಿಯ ರಥ. ಸ್ವಲ್ಪ ನಿಯರಿಂದನೇ ಹೋಗಿ ನೋಡುವ. ಕೆಳಗಡೆ ಎಲ್ಲ ಮರದಿಂದ ಮಾಡಿದಂಥ ಒಂದು ಚಕ್ರ, ಹಾಗೆ ಬಾಡಿ ಎಲ್ಲ ಸ್ವಲ್ಪ ಮರದಿಂದನೇ ಮಾಡಿದಂಥದ್ದು ಅದೇ. ಮೇಲ್ಗಡೆ ಬೆಳ್ಳಿ ಒಂದು ಕೋಟಿಂಗ್ ಇದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ಅಂತೇಳಿ. ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಬೆಳ್ಳಿ ರಥ ಇರೋದು ನಮ್ಮ ಮಂಕಿಯಲ್ಲಿ ಅಂತ ಹೇಳೋದು ಒಂದು ಹೆಮ್ಮೆಯ ವಿಷಯನೇ ಅಲ್ಲ. ಇವತ್ತು ಪಲ್ಲಕ್ಕಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನನಗೆ. ಬಂದಿನ ಟೈಮೆಲ್ಲ ಚೆನ್ನಾಗಿದೆಪ್ಪ ಅಂತ ಅಂದ್ಕೊತೀನಿ. ಸ್ವಲ್ಪ ಗಲಾಟೆ ಜಾಸ್ತಿ ಇದೆ, ಕೇಳಿಸ್ತಾ ಇದೆಯೋ ಅಂತ ಗೊತ್ತಿಲ್ಲ. ಈ ಪಲ್ಲಕ್ಕಿಯಲ್ಲಿ ಇರೋದು ಸರ್ವೇಶ್ವರಿ ಜಗನ್ಮಾತೆ ತಾಯಿಯ, ಹಾಗೆ ಈ ಪಲ್ಲಕ್ಕಿ ಹಾಗೆ ಈ ನಮ್ಮ ಬೆಳ್ಳಿ ರಥದಲ್ಲಿ ಕೂದೋದು ಕೂಡ ನಮ್ಮ ಸರ್ವೇಶ್ವರಿ ಜಗನ್ಮಾತೆಯ ಒಂದು ಮೂರ್ತಿನೇ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಆಯಿತು ಅಂತ ಅನ್ಕೋತೀನಿ. ರಥ ಎಳೆಯೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ದೇವಸ್ಥಾನ ಒಳಗಡೆ ಹೋಗಿ ಬರೋಕ್ಕೆ ಟ್ರೈ ಮಾಡುವ. ಯಪ್ಪ, ದೇವಸ್ಥಾನದಾಗ ಇಲ್ಲಿ ನೋಡಿ ಜನ ನೋಡಿ, ಒಳಗಡೆ ನಮ್ಗೆ ಹೋಗ್ಲಿಕ್ಕೆ ಬಿಡ್ತಾರೆ ಇಲ್ವೋ ಗೊತ್ತಿಲ್ಲ. ಈಗ ಆ ರೇಂಜಲ್ಲಿ ರಶ್ ಇದೆ. ನನಗೆ ಅನಿಸೋ ಪ್ರಕಾರ ಕ್ಯಾಮ್ರಾ ತೆಗೆದಿಟ್ಕೊಂಡ್ರೆ ಬೆಸ್ಟ್ ಅನಿಸ್ತಾ ಇದೆ, ಅಷ್ಟು ರಶ್ ಕಾಣಿಸ್ತಾ ಇದೆ ನೋಡಿ. ಇದು ಮೈಕ್ ಬೇರೆ ಹಾಕ್ಕೊಂಡಿದ್ದೀನಿ. ಅಲ್ಲಿ ಏನಾದರೂ ವೈಯರ್ ಯಾರಾದರೂ ಎಳೆದು ಬಿಟ್ಟರೆ ನಂದು ಪೂರಾ ಸೆಟಪ್ ಹಾಳಾಗ್ಬಿಡುತ್ತೆ. ಯಾಕೋ ರಶ್ ಸಿಕ್ಕಾಬಿಟ್ಟೆ ಇದೆ. ಒಳಗಡೆಯಿಂದನೇ ವಿಡಿಯೋ ಮಾಡ್ತೀನಿ. ಈ ಅಪ್ಪ ಇದು ಬಾಗಿಲ ಹತ್ರ ಬಂದು ಸೇರ್ನ. ಇಲ್ಲ ಆದರೂ ರಶ್ ಇದೆ, ಅಷ್ಟೇ ಇದೆ ಮಾರು. ಒಳಗಡೆ ಹೋಗ್ಲಿಕ್ಕೆ ಬಿಡ್ತಿಲ್ಲ ನಮಗೆ. ಒಳಗಡೆ ಈ ಬ್ಯಾಕ್ ಹಿಂಗೆ ವಾಪಸ್ಸೇ ಒತ್ತಾ ಇದ್ದಾರೆ ಕಾಮದಲ್ಲಿ. ಕೆಳಗಡೆ ಬೇರೆ ಮೆಟ್ಲು ಬೇರೆ ಇದೆ, ಫುಲ್ ಕತ್ಲಿದೆ ನೋಡ್ರಿ. ಏನು ನೋಡ್ತಾ ಇಲ್ಲ ನಮಗೆ. ಇನ್ನು ಕ್ಯಾಮ್ರಾ ಏನು ನೋಡ್ತಿದೆ ಅದು ದೇವ್ರಿಗೆ ಗೊತ್ತು. ಯಾಕೋ ಇದು ಮೊಬೈಲ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋದೇ ಬೆಟರ್ ಅನಿಸ್ತಾ ಇದೆ ನನಗೆ. ನಾನು ಟ್ರೈ ಮಾಡ್ತೀನಿ, ಮೊಬೈಲ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತೀನಿ. ಯಾಕಂದರೆ ಈ ಕ್ಯಾಮ್ರಾದಲ್ಲಿ ಇಲ್ಲಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಮತ್ತು ರಶ್ ಆಗ್ತಾಯಿದೆ. ನಂಗೆ ಕ್ಯಾಮ್ರಾನೇ ತೆಗಿತಾರೇನೋ ಆ ರೇಂಜಲ್ಲಿ ಆಗ್ತಾಯಿದೆ ಇಲ್ಲಿ. ಮೊಬೈಲ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ನೋಡ್ಬೋದು. ತುಂಬ ರಶ್ ಕಾಣ್ತಾಯಿದೆ ಮತ್ತು ಒಳಗಡೆ ಫುಲ್ ಕತ್ಲೆ ಇದೆ. ನಂದು ಇನ್ನೊಂದು ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿ ತೋರಿಸಲ್ಲ ನೋಡಿ. ಈ ಕಡೆ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ನಮ್ಮದು. ಇಲ್ಲೆಲ್ಲ ಆ ಕಡೆ ಈ ಕಡೆ ಎಲ್ಲ ದೇವಸ್ಥಾನಗಳಿದೆ, ಸಣ್ಣ ಪುಟ್ಟ ದೇವಸ್ಥಾನಗಳಿದೆ, ನೋಡ್ಬೋದು. ಇಲ್ಲೂ ಮಾಡ್ತಾಯಿದ್ದಾರೆ. ತುಂಬ ದೇವಸ್ಥಾನ ಇದೆ ಒಳಗಡೆ. ನನಗೆ ಈ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿಯಾಗಿದೆ ಮೊದಲೇ ಸಲ. ನನಗೆ ಗೊತ್ತಿಲ್ಲ ಇಲ್ಲಿ ಯಾವ್ಯಾವ ದೇವರಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಂದ್ರೆ. ಇಲ್ಲಿ ಕಟ್ಟೆ ಹತ್ರ ಒಂದು ದೇವರು, ಅಲ್ಲಿ ಇಲ್ಲ ಅಂತೆಲ್ಲ ಮಾಡ್ತಾಯಿದ್ದಾರೆ. ಅಲ್ಲಿ ಮೇಲ್ಗಡೆ ಈಗೇನು ಮುಂದ್ಗಡೆ ನೋಡ್ತಿದ್ದಾರಲ್ಲ, ಇದು ಬಂದುಬಿಟ್ಟು ಶ್ರೀ ಸರ್ವೇಶ್ವರ ಸದ್ಗುರು ಆತ್ಮಾನಂದ ಸ್ವಾಮೀಜಿಯ ಒಂದು ಸನ್ನಿಧಿ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಅಷ್ಟೇ ರಶ್ ಇದೆ. ಕ್ಯಾಮ್ರಾ ತೆಗೆದ್ರೆ ಆಗೋದಲ್ಲ ಇಲ್ಲಿ. ನಾನು ಮೊಬೈಲ್ ಕ್ಯಾಮ್ರಾನೇ ಬೆಟರ್ ಅನಿಸ್ತಾಯಿದೆ. ಬಟ್ ಏನಂದರೆ ಮೊಬೈಲ್ ಕ್ಯಾಮ್ರಾದಲ್ಲಿ ಶೇಕ್ ಆಗ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರ್ಬೇಕು. ಹೌದು, ನನ್ನ ಮೊಬೈಲ್ ಹಿಡಿಲಿಕ್ಕೆ ಆಗ್ತಾಯಿಲ್ಲ. ಆ ಕಡೆ ಈ ಕಡೆ ಅಷ್ಟೊಂದು ತೊಳ್ತಾ ಇದ್ದಾರೆ ಜನ. ಅದರಲ್ಲಿ ಬೇರೆ ಸ್ವಲ್ಪ ಮೈಕ್ ಯೂಸ್ ಮಾಡ್ತಿದ್ದೀನಿ. ಈ ಮೈಕಲ್ಲೂ ಅದೇ ಥರ ಆಗ್ತಾಯಿದೆ. ಯಾವ ಥರ ವೀಡಿಯೋ ಕ್ಲಾರಿಟಿ ಬರ್ತಿದೆ ಅಂತ ದೇವರನ್ನ ಗೊತ್ತಾಗ್ತಿಲ್ಲ. ನಾವು ಹೊರಗಡೆ ಝೂಮ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರೋ ದೇವ್ರನ್ನ ಗೊತ್ತಾಗ್ತಿಲ್ಲ. ಅಷ್ಟು ರಶ್ ಇದೆ. ನನಗೆ ಮೊಬೈಲ್ ನೋಡ್ಲಿಕ್ಕೆ ಆಗ್ತಾಯಿಲ್ಲ. ಇಲ್ಲ ಹಾಗೆ ಇಲ್ಲಿ ನೋಡಿ, ಇದು ಈ ದೇವಸ್ಥಾನ ಏನು ನಿರ್ಮಾಣ ಮಾಡಿದಾರಲ್ಲ ಅವರೇ ಅಂತ. ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಇವರೇ ಅಂತ ಹೇಳ್ತಿದ್ರು ಇಲ್ಲಿ ಕೇಳಿದಾಗ ನಾನು ಅವ್ರ ಹತ್ರ. ರಥದ ಹತ್ರ ವಾದ್ಯ ಸೌಂಡ್ ಏನೋ ಜೋರಾಗಿ ಕೇಳ್ತಾಯಿದೆ. ಅಲ್ಲಿ ಹೋಗೋದು ಬೆಟರ್ ಅನಿಸ್ತಾ ಇದೆ. ಮತ್ತು ಲೇಟಾಗಿಬಿಟ್ರೆ ರಥ ಎಳೆದ್ಬಿಡ್ತಾರೇನೋ. ಮೊದಲು ಹೊರಗಡೆ ಹೋಗಿ ನೋಡುವ ರಥದ ಹತ್ರ ಯಾವ ಥರ ರೆಡಿ ಮಾಡ್ತಾಯಿದ್ದಾರೆ ಏನು ಅಂತ ನೋಡಿ. ಈಗ ವಾದ್ಯದ ಮೂಲಕ ಬರ್ತಾ ಇದೆ. ನಾವಿಲ್ಲಿ ಇದರಿಂದ ರಥ ಎಳೆಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ನೋಡ್ಬೋದು ಸಿಕ್ಕಾಪಟ್ಟೆ ಗಲಾಟೆ ಇದೆ. ಕೇಳಿಸ್ತಾ ಇದ್ದಿಲ್ಲ ಅಂತ ನನಗಂತೂ ಕ್ಲೀನ್ ಆಗುತ್ತಿಲ್ಲ.
ಭಕ್ತರೆಲ್ಲ ಈಗ ಮೇಲ್ಗಡೆ ಹತ್ಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ. ಅಲ್ಲೀಗ ಪೂಜೆ ಇರುತ್ತಂತೆ, ತಾಯಿ ಜಗನ್ಮಾತೆಗೆ ಅಲ್ಲಿ ಪೂಜೆ ಮಾಡಿ ಅದಾದ ನಂತರ ರಥ ಎಳಿತಾರೆ ಅಂತ ಹೇಳ್ತಿದ್ರು. ಈಗೆಲ್ಲ ಹತ್ತಾ ಇದ್ದಾರೆ, ಒಂದು 2-3 ಜನ ಪೂಜಾರಿ ನೋಡಿ ಮೆಟ್ಲ ಮೇಲೆ ಹತ್ತಾ ಇದ್ದಾರೆ. ಈಗ ಕ್ರೌಡ್ ಸಿಕ್ಕಾಪಟ್ಟೆ ಇದೆ, ಅದರಲ್ಲಿ ಬೇರೆ ವಾದ್ಯದವರು ಇಲ್ಲಿ ನಿಂತ್ಕೊಂಡಿದ್ದಾರೆ, ಇನ್ನೂ ಸೌಂಡ್ ಜಾಸ್ತಿ ಬರ್ತಾಯಿದೆ. ನಾನು ಮೈಕ್ ತುಂಬ ಹತ್ತಿರದಿಂದ ಮಾತಾಡ್ತಿದ್ದೀನಿ, ನಿಮ್ಗೆ ಯಾವ ಥರ ಕೇಳಿಸ್ತಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಇನ್ನೇನು ಕೆಲವು ನಿಮಿಷದಲ್ಲಿ ನಮ್ಮ ಮಂಕಿ ಬೆಳ್ಳಿ ರಥ ಎಳಿತಾರೆ. ನೋಡ್ಬೋದು, ಎಲ್ಲ ತಯಾರಿ ನಡೀತಾ ಇದೆ ಇವಾಗಲೇ. ಈಗ ಪೂಜೆ ಎಲ್ಲ ಮುಗೀತು, ರಥ ಎಳಲಿಕ್ಕೆ ಈಗೇನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಜನ ಎಲ್ಲ ಮುಗಿಲು ಬರ್ತಾ ಇದ್ದಾರೆ. ರಥ ಎಳಲಿಕ್ಕೆ ಎಷ್ಟೊಂದು ಮುಗಿ ಬರ್ತಿದ್ದಾರೆ ನೋಡ್ಬೋದು, ತುಂಬ ಜನ ಇದ್ದಾರೆ ನೋಡ್ಬೋದು ನೀವು. ಈಗ ನೋಡ್ಬೋದು ರಥ ಎಳಿತಿದ್ದಾರೆ ನೋಡಿ. ಎರಡೆರಡದ ಕ್ರ್ಯಾಶ್ ಎರಡೆರಡದ ಕ್ರ್ಯಾಶ್ ಮಾಡ್ಕೊಂಡ್ರ ಅವ ಡ್ರೋನ್ ಬಿಡ್ಕೊಂಡ್ರೆ ಇದಕ್ಕೆ ಆಯ್ತದ ಮರ. ಬ್ಯಾಟ್ರಿ ಡೌನ್ ಆಯ್ತಾ, ಒಂದು ರೆಡ್ ಲೈಟ್ ತೋರಿಸ್ತಾ ಇದ್ದಾನೆ. ಇಲ್ಲ ಡ್ರೋನ್ ಯಾರೋ ನಿಂತಾರ, ಯಾರೋ ನಿಂತಾರ್ದ. ರಥನ ಇಲ್ಲಿಂದ ಎಳೆದಿದ್ರು ಆವಾಗಲೇ. ಈಗ ಇಲ್ಲೇ ಬಂದು ನಿಲ್ತು ನೋಡಿ, ಒಂದೇ ರೌಂಡ್ ಹೊಡಿಸಿ ಮತ್ತೆ ಇಲ್ಲೇ ಬಂದು ನಿಲ್ತದಂತೆ. ಈಗ ಅಲ್ಲಿ ಪೂಜೆ ಗೀಜೆ ಎಲ್ಲ ಮಾಡೋದಿದ್ರೆ ಮಾಡ್ಬೋದು. ಇದು ಮಂಕಿ ಜಾತ್ರೆಯ ಒಂದು ಸುಂದರವಾದ ನೋಟ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋ ಮುಖಾಂತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಮಂಕಿ ಜಾತ್ರೆನ ಮಿಸ್ ಮಾಡ್ಕೊಂಡಿದ್ರೆ ಅವರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.